₹10 ಚುಮ್ಮರಿಯಿಂದ ಬೆಳಗಿಂದ ಮನೆ ಮಂದಿಗೆ ಆಗುವಷ್ಟು ನಾಷ್ಟ ಮಾಡಬಹುದು. ಇವತ್ತು ನಾನು ಚುಮ್ಮರಿ ರೆಸಿಪಿ ತೋರ್ಸತ್ತೀನಿ ನೋಡಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಿಖಿತಾ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮೊದಲಿಗೆ ಚುನ್ಮರಿ ಇದ್ದರೆ ಸಾಕು, ಮತ್ತೇನು ಬೇಡ. ಚುನ್ಮರಿದಿಂದ ಬೆಳಗಿನ ನಾಷ್ಟ ಮಾಡ್ಕೋಬಹುದು. ಗ್ಯಾಸ್ ಸ್ಟವ್ ಆನ್ ಮಾಡ್ಕೇರ್ಷ ಫಸ್ಟ್ ಒಂದು ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆ ಹಾಕೋಣಂತ. ಸ್ವಲ್ಪ ಎಣ್ಣೆ ಜಾಸ್ತಿ ಎಣ್ಣೆ ಹಾಕೋಬಾರ್ದು. ಇದಕ್ಕೆ ಜಾಸ್ತಿ ಎಣ್ಣೆ ಹಾಕೊಂಡ್ರೆ ಅಷ್ಟು ಟೇಸ್ಟ್ ಕೊಡೋಂಗಿಲ್ಲ. ಸ್ವಲ್ಪ ಹಾಕ್ಕೋಬೇಕು. ಸ್ವಲ್ಪ ಅಂತಂದ್ರೆ ಮೀಡಿಯಮ್ ಸೈಜ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ಈರುಳ್ಳಿ ಹಾಕ್ಕೊಳ್ರಿ. ಒಂದು ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಖಾರ ಬೇಕಂತೇಳಿ ಮೆಣಸಿನ್ಕಾಯಿ ಬೇಕು. ಮೆಣಸಿನ್ಕಾಯಿ 1 ಅಥವಾ 2 ಮೆಣಸಿನ್ಕಾಯಿ ಇದ್ದರೆ ಸಾಕು. 2 ಮೆಣಸಿನ್ಕಾಯಿ ನಾನು ಹಾಕ್ಕೊಂಡಿದ್ದಿಲ್ಲಿ. 2 ಮೆಣಸಿನ್ಕಾಯಿ, ಒಂಚೂರು ಒಂದು ಹಿಡಿಯಟ್ಟು ಕೊತ್ತಂಬರಿ ಸೊಪ್ಪು, ಆಮೇಲೆ ಅದು ಚೆನ್ನಾಗಿ ಫ್ರೈ ಆಗೋ ಮಟ್ಟ ವೇಟ್ ಮಾಡಬೇಕು. ಅದು ಚೆನ್ನಾಗಿ ಎಲ್ಲ ಫ್ರೈ ಆಗಬೇಕು. ಅದು ಅಲ್ಲಿವರೆಗೂ ವೇಟ್ ಮಾಡಿ ಆಮೇಲೆ ಒಂದು 2 ಮಿನಿಟ್ಸ್ ವೇಟ್ ಮಾಡಿ ಸಣ್ಣ ಗ್ಯಾಸ್ ಇಟ್ಕರ್ಸಿ ಒಂದು 2 ಮಿನಿಟ್ಸ್ ವೇಟ್ ಮಾಡಿರಿ. ಅಲ್ಲಿವರೆಗೂ ನಾವು ಚುನ್ಮರಿನ ತಯಾರು ಮಾಡ್ಕೊಂಡ್ಬಿಡೋನು. ನೀರೊಳಗೆ ಹಾಕ್ಕೊಂಡು ಚುನ್ಮರಿ ನೆನೆಸಿಟ್ಬಿಟ್ರೆ ನಮಗೆ ಈಜಿ ಆಗಿಬಿಡ್ತೈತಿ. ಸೊ ಹಾಗಾಗಿ ಒಂದು ಬಾಂಡೆಯಲ್ಲಿ ನೀರು ತೊಗೊರಿ. ಆ ಬಾಂಡೆಯಲ್ಲಿ ನೀರು ತೊಗೊಂಡ್ಬಿಟ್ಟು ಅದರಲ್ಲಿ ಚುನ್ಮರಿ ನೆನೆಸಾಕ್ಬೇಕು. ಈಗ ನೆನೆಸ್ಬೇಕಾಗಿತ್ತು ನಾವು. ಮೊದಲಿಗೆ ನೆನೆಸಿಡಬೇಡ್ರಿ, ಯಾಕಂತಂದ್ರೆ ಅದು ಚುನ್ಮರಿ ಎಲ್ಲ ಭಾಳ ಇದಾಗಿಬಿಡ್ತೈತಿ. ಸೊ ಹಾಗಾಗಿ ಗ್ಯಾಸ್ ಒಂದು ಸ್ವಲ್ಪ ಕಮ್ಮಿ ಮೀಡಿಯಮ್ ಆಗಿ ಇಟ್ಕೊಂಡ್ಬಿಟ್ಟು ಚುನ್ಮರಿ ನೆನೆಸಿಟ್ಕೊಳ್ಳೋಣ ಅಂತ. ಆವಾಗ ಹಾಕಬೇಕಲ್ಲ ಚುನ್ಮರಿ. ಸೊ ಹಾಗಾಗಿ ಪೈಲಾನ ನೆನೆಸಿಟ್ಕೊಂಡ್ಬಿಟ್ರೆ ಭಾಳ ಮಿದುವಾಗಿ ಹೋಗ್ಬಿಡ್ತೈತಿ, ಎಲ್ಲ ಕರಿಗೆ ಹೋಗ್ಬಿಡ್ತಾವೆ ಚುನ್ಮರಿ. ಸೊ ಹಾಗಾಗಿ ಅಲ್ಲಿ ಗ್ಯಾಸ್ ಮೇಲೆ ಅದೆಲ್ಲ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ನೆನೆಸಿಟ್ಕೊಳ್ರಿ. ಈಜಿ ಆಗಿಬಿಡ್ತೈತಿ ನಿಮ್ಗೆ ಆವಾಗ ಹಾಕ್ಕೊಳಕ್ಕೆ. ಆಲ್ರೆಡಿ ನಮ್ಮ ಮನ್ಯಾಗ ಚುನ್ಮರಿ ಇದ್ದಿದ್ವು. ಸೊ ಹಾಗಾಗಿ ನಾವೇನು ಚುನ್ಮರಿ ಹೊರಗಿಂದ ತೊಗೊಂಡು ಬರೋಕ್ಕಿಲ್ಲ. ಮನೆಯಲ್ಲಿರೋ ಚುನ್ಮರಿಯಿಂದನೇ ನಾವು ವೇಸ್ಟ್ ಆಗ್ತೈತಿ, ಅದಕ್ಕೆ ವೇಸ್ಟ್ ಮಾಡೋದು ಅಂತೇಳಿ ಕರ್ಷೆ ಯಾರೂ ತಿಂದಿರಲಿಲ್ಲ. 1-2 ವಾರ ಆಯಿತು ತಂದು, ಯಾರೂ ತಿಂದಿರಲಿಲ್ಲ. ಸೊ ಅದಕ್ಕೆ ಚುನ್ಮರಿ ಅವಲಕ್ಕಿ ಆದರೂ ಮಾಡಿಬಿಡೋಣ ಅಂತ ಹೇಳಿ ಕರ್ಷೆ ಚುನ್ಮರಿ ನಾನು ತೊಗೊಂಡಿದ್ನಿ. ಬೆಳಗಿನ ನಾಷ್ಟ ಅಂತೂ ಸಖತ್ತಾಗಿರ್ತೈತಿ. ಅವಲಕ್ಕಿ ತಿನ್ನೋಲ್ಲ ಅಂತ ಅನ್ನೋರಿಗೆ ಇದನ್ನು ಮಾಡಿಕೊಡ್ಬೋದು. ಯಾರಾದರೂ ರಿಲೇಷನ್ ಬಂದರೆ ಅಂಗಡಿ ಬಂದೈತಿ ಅಥವಾ ಅಂಗಡಿ ಹೋಗೋರು ಯಾರಿಲ್ಲ ಅಂತಂದ್ರೆ ಚುನ್ಮರಿ ಇದ್ದರೆ ಈ ಥರ ಮಾಡಿಕೊಡ್ಬೋದು ನೋಡಿರಿ. ಎಷ್ಟು ಈಜಿ ಐತೆ ಅಂತಂದ್ರೆ 5 ಮಿನಿಟ್ಸ್ದಾಗ ಎಲ್ಲ ಆಗಿ ಹೋಗ್ಬಿಡ್ತೈತಿ. ಓನ್ಲಿ 5 ಮಿನಿಟ್ಸ್ ಒಳಗೆ ಎಲ್ಲ ಈಜಿ ಎಲ್ಲ ಮುಗಿದು ಹೋಗ್ಬಿಡ್ತೈತಿ. ಈ ರೆಸಿಪಿ ಅಂತೂ ಫುಲ್ ಈಜಿ ಐತಿ. ಆಮೇಲೆ ನೋಡ್ಕೊಳ್ರಿ, ಚುನ್ಮರಿನ ಸೋಸ್ಕೋಬೇಕು. ಅದರಲ್ಲಿ ನೀರು ಇರಬಾರ್ದು, ಆ ಥರ ಸೋಸ್ಕೊಳ್ರಿ. ನೋಡಿರಿ, ಈ ಥರ ಸೋಸ್ಕೊಳ್ರಿ. ಯಾಕಂತಂದ್ರೆ ನೀರಿದ್ರೆ ಸರಿ ಇರೋಂಗಿಲ್ಲ. ಸೊ ಚೆನ್ನಾಗಿ ಎಲ್ಲ ಸೋಸ್ಕೊಳ್ಬೇಕು ಚುನ್ಮರಿನ. ನಾವು ಇಬ್ಬರಿಗೆ ಆಗುವಷ್ಟು ಮಾಡತ್ತಿದ್ನಲ್ಲ, ಅದಕ್ಕೆ ಒಂಚೂರು ಕಮ್ಮಿ ಮಾಡಿಬಿಟ್ಟಿದ್ದೇನು. ಆದರೆ ನನ್ನ ಹಸ್ಬೆಂಡ್ ತಿಂತಾರಿಲ್ಲೋ ಅನ್ನೋ ಡೌಟ್ ಮೇಲೆ ನಾನು ಮಾಡಿದ್ದೆ. ಅವ್ರೇನು ತಿನ್ನೋದಿಲ್ಲ ಅನ್ನಿಸ್ತೈತಿ ಬಿಡಪ್ಪ, ಇದನ್ನ ತಿಂತಾರಿಲ್ಲೋ ಗೊತ್ತಿಲ್ಲ ಅಂತ ಹೇಳಿ ಡೌಟ್ ಮೇಲೆ ಮಾಡಿದ್ನಿ. ಬಟ್ ಅವರಿಗೆ ಇದು ಅವಲಕ್ಕಿ ಅವ್ರಿಗೆ ಗೊತ್ತಿಲ್ಲ ಇದು ಚುನ್ಮರಿ ಅಂತ. ಸೇಮ್ ಅಂದರೆ ಸೇಮ್ ಅವಲಕ್ಕಿ ಥರ ಆಗಿ ಹೋಗ್ತೈತಿ ಇದು ರೆಸಿಪಿ. ಈ ಥರ ಎಲ್ಲ ನೀರು ಸೋಸಿಟ್ಕೊಳ್ರಿ ಪೈಲಾನ. ಆಮೇಲೆ ನಾನು ಸ್ಟೋವ್ ಬಂದ್ ಮಾಡಿದ್ನಿ 1-2 ನಿಮಿಷ. ಯಾಕಂತಂದ್ರೆ ಅದೆಲ್ಲ ಹೊತ್ತಾತಿತ್ತು ಅಂತೇಳಿ ಸ್ಟೋವ್ ಬಂದ್ ಮಾಡಿದ್ನಿ. ಆಮೇಲೆ ಇದಕ್ಕೆ ಏನೆಲ್ಲ ಹಾಕಬೇಕಂತ ಕರ್ಷಿ ನೋಡ್ಕೊಳ್ರಿ. ಇದಕ್ಕೀಗ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಪೌಡರ್ ಹಾಕಬೇಕಾಗೈತಿ. ಸೊ ಇದಕ್ಕೆ ಮತ್ತೇನು ಬೇಕಾಗೋಂಗಿಲ್ಲ, ಇವೆರಡೇ ಬೇಕು. ಉಪ್ಪು ಮತ್ತು ಅರಿಶಿಣ ಪೌಡರ್ ಬೇಕು.
ಖಾರ ಅದು ಹಾಕೋ ಅವಶ್ಯಕತೆ ಇಲ್ಲ. ಮೆಣ್ಸಿನ್ಕಾಯಿ ಹಾಕಿದ್ರಲ್ಲ ಆಲ್ರೆಡಿ, ಸೊ ಅದಕ್ಕೆ ಖಾರವಾಗಿರ್ತೈತಿ. ಸೊ ಮತ್ತೇನು ಬೇಡ. ಇದಕ್ಕೆ ಅರ್ಶಿಣ ಪೌಡ್ರ್ ಹಾಕೋರಿ. ಅರ್ಶಿಣ ಪೌಡ್ರ್ ಹಾಕೊಂಡಾದ್ಮೇಲೆ ಒಂಚೂರು ಉಪ್ಪು ಹಾಕೋರಿ. ಎಷ್ಟು ಬೇಕು ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಿಮ್ಗೆ ಗೊತ್ತಾಗ್ತೈತಲ್ಲ ಎಷ್ಟು ಹಾಕ್ಕೋಬೇಕು, ನೀವು ಎಷ್ಟು ಮಾಡ್ತೀರಂತ, ಎಷ್ಟು ಮಂದಿ ಆಗುವಷ್ಟು ಮಾಡ್ತೀರಂತ ನೋಡ್ಕೊಂಡ್ಬಿಟ್ಟು ಅಷ್ಟು ನಿಮ್ಗೆ ಗೊತ್ತಾಗ್ತೈತಿ ಡೈಲಿ ಅಡುಗೆ ಮಾಡೋರಿಗೆ ಎಷ್ಟು ಉಪ್ಪು ಹಾಕ್ಬೇಕಂತ. ಸೊ ಉಪ್ಪು ಹಾಕ್ಕೊಳ್ರಿ. ಉಪ್ಪು ಹಾಕ್ಕೊಂಡ್ಬಿಟ್ಟು ಚಲೋ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. 1-2 ನಿಮಿಷ ಫ್ರೈ ಆಗಬೇಕು. ಮೀಡಿಯಮ್ ಆಗಿಡ್ರಿ, ಗ್ಯಾಸ ಫುಲ್ ಇಡಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಸುರ್ಕೊಳ್ತಾ ಒಂದು ಸ್ವಲ್ಪ ನಿಮಗೆ ತಿರುವಳ ಎಲ್ಲ ಅದು ಮಿಕ್ಸ್ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಇದಾಗ್ಬಿಡ್ತೈತಿ. ಸೊ ಹಾಗಾಗಿ ಮೀಡಿಯಮ್ ಆಗಿಡ್ರಿ ಗ್ಯಾಸ. ಆಮೇಲೆ ನೆನೆಸಿಟ್ಟಿದ್ದು ಚುನ್ಮರಿ ಇದನ್ನ ಒಗ್ಗರಣೆ ಒಳಗೆ ಹಾಕ್ಕೋಬೇಕು. ನೋಡಿರಿ ಈ ಥರ ಹಾಕ್ಕೊಳ್ರಿ. ನಾನು ಅದಕ್ಕೆ ಪೈಲಾನೇ ನೆನೆಸಿಟ್ಟಿರಲಿಲ್ಲ. ಭಾಳ ನೆನೆದು ಅಂದರೆ ಇದು ಚೆನ್ನಾಗಿರೋಲ್ಲ ಅಂತ ಕರ್ಷ ಫಸ್ಟ್ ನೆನೆಸಿಡಲಿಲ್ಲ, ಆಮೇಲೆ ನೆನೆಸಿಡ್ನಿ. ಅದಕ್ಕೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಹೊರಗಂತೂ ಫುಲ್ ಡಿಸ್ಟರ್ಬೆನ್ಸ್ ಐತಿ. ಸೊ ವಾಯ್ಸ್ ಓವರ್ ಕೊಡೋಕ್ಕಂತೂ ಆಗೋದೇ ಇಲ್ಲ. ಒಂದು ಸ್ವಲ್ಪ ಎಡಿಟ್ ಮಾಡ್ಬೇಕನ್ನೋ ಅಷ್ಟ್ರದಾಗ ಯಾರಾದರೂ ಬಂದು ಕರೆದು ಬಿಡ್ತಾರೋ, ಮತ್ತು ಅವ್ರ ಕಡೆ ಫೋಕಸ್ ಹೋಗ್ಬಿಡ್ತೈತಿ. ಸೊ ಹಂಗಾಯ್ತು ಇವಾಗ 2 ಸಲ. ಸೊ ಹಿಂಗೆ ಅದೆಲ್ಲ ಬಿಡ್ರಿ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತೇನು ಹಾಕುವಂಥ ಅವಶ್ಯಕತೆ ಇಲ್ಲ. ಇನ್ನು ಕೊತ್ತಂಬರಿ ಅಷ್ಟು ಹಾಕಿಬಿಟ್ರಿದ್ರೆ ರೆಡಿ ಆಗಿಬಿಡ್ತೈತಿ. ಇದು ಬಡವರ ಮನೆ ಕಿಚನ್ ಗೈಸ್. ಸೊ ಬಡವರಿಗೇನು ಸಪೋರ್ಟ್ ಮಾಡ್ಬೇಕು ನೀವು. ಬಡವರ ಮನೆ ಕಿಚನಿಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫೈನಲಿ ರೆಸಿಪಿ ರೆಡಿ ಆಯಿತು. ಇನ್ನು ಕೊತ್ತಂಬರಿ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿದರೆ ಆಯಿತು. ಫೈನಲಿ ರೆಸಿಪಿ ಅಂತೂ ಏನಿಲ್ಲ, ಇಷ್ಟ ರೆಸಿಪಿ. ಇನ್ನು ಸರ್ವ್ ಮಾಡ್ಕೊಂಡು ಕರ್ಷ ತಿನ್ಬೇಕಷ್ಟ. ಈಜಿ ರೆಸಿಪಿ. ನೀವು ಒಂದು ಟ್ರೈ ಮಾಡಿರಿ, ಕಮೆಂಟ್ ಮಾಡಿರಿ. ಟ್ರೈ ಮಾಡಿಬಿಟ್ಟು ಯಾವ ಥರ ಬಂದಿತ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ. ಸೊ ನಮ್ದು ಹೈ ಲೆವೆಲ್ ಕಿಚನ್ ಅಂತೂ ಇಲ್ಲ. ಡೆಕೋರೇಷನ್ ಆಗಿ ಕಿಚನ್ ಒಂದು ಸ್ವಲ್ಪ ಹಂಗೆ ಹಿಂಗೆ ಏನಿಲ್ಲ. ನಾವು ಬಡವ್ರ ಮನೆ ಹೆಂಗಿರ್ತಿತ್ತಲ್ಲ ಹಂಗೆ ಐತಿ ನಮ್ಮದು. ಸೊ ನಿಮ್ಗೆ ನಮ್ಮ ಬಡವ್ರ ಮನೆ ಕಿಚನ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ಬಡವ್ರ ಮನೆ ಕಿಚನ್ ನಿಮಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೇನೆ. ನಾನು ಈ ವಿಡಿಯೋನ ಒಂದು 10K ಆದರೂ ಓಡ್ತೈತೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನು. ಈ ವಿಡಿಯೋದಿಂದ ನನಗೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ತೈತಿ ಅಂತಲೂ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೇನು. ಸೊ ನನಗೆ ಗೊತ್ತಿರೋ ಹಂಗೆ ಇದು ಒಂದು ವಿಡಿಯೋದಿಂದ ನನ್ನ ಸಬ್ಸ್ಕ್ರೈಬರ್ ಇದರ ಬಡವರ ಮನೆ ನಾಷ್ಟ ಅಂತ ಹೇಳಿ ಇದು ಬರೀ ಒಂದು ವಿಡಿಯೋದಿಂದ ನನ್ನ ಯೂಟ್ಯೂಬ್ ಚಾನಲ್ ಗ್ರೋ ಆಗ್ತೈತಿ. ಮತ್ತು 1K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ತೈತೆ ಅನ್ನೋದು ನನಗೆ ಕಾನ್ಫಿಡೆಂಟ್ ಐತಿ. 1K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗೋದಲ್ಲದೇ ನಾನು ವಾಚ್ ಅವರ್ಗೂ ಒಂದು ಸ್ವಲ್ಪ ಗ್ರೋ ಆಗ್ತೈತಿ. ಮತ್ತು ನಂದು ಅಟ್ಲೀಸ್ಟ್ ಒಂದು 10K ಆದರೂ ವ್ಯೂಸ್ ಬಂದೇ ಬರ್ತಾವೆ ಅನ್ನೋದು ಕಾನ್ಫಿಡೆಂಟ್ ಅಂತೂ ಐತಿ. ಸೊ ಹಾಗಾಗಿ ನೀವೆಲ್ಲರೂ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ನಿಮ್ಮ ಸಪೋರ್ಟ್ ನನಗೆ ಮಾಡಿರಿ. ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ದಯವಿಟ್ಟು ಒಂದು ನಿಮ್ಗೆ ರಿಕ್ವೆಸ್ಟ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮ್ಮದು ಲೈಫ್ ಸ್ಟೈಲ ಮತ್ತು ನಮ್ಮದು ಜರ್ನಿ ಏನೈತಲ್ಲ ಅದನ್ನೆಲ್ಲ ನೀವು ನೋಡ್ಬೋದು. ನಮ್ಮ ಮನೆ ಪರಿಸ್ಥಿತಿ ಅಥವಾ ಎಕ್ಸ್ಪೆಕ್ಟೆಡ್ 1K ಸಬ್ಸ್ಕ್ರೈಬರ್. ಓಕೆ ಗಾಯ್ಸ್, ಬಾಯ್, ಟೇಕ್ ಕೇರ್ ಗಾಯ್ಸ್. ನೆಕ್ಸ್ಟ್ ಬ್ಲಾಗ್ದಾಗ ಮತ್ತೆ ಸಿಗ್ತೇನೆ ಗಾಯ್ಸ್. ಬಾಯ್ ಗಾಯ್ಸ್.